ಇಸ್ರೇಲ್ ದೇಶವನ್ನು ಭಾರತ ದೇಶಕ್ಕೆ ಹೋಲಿಸಿದ್ರೆ 150 ಪಟ್ಟು ಚಿಕ್ಕದಂತೆ. ಅದೇ ಇಸ್ರೇಲ್ ದೇಶವನ್ನು ಕರ್ನಾಟಕದ ಒಳಗಿಟ್ರೆ ಹೇಗೆ ಕಾಣುತ್ತೆ ಅಂತ ನೋಡಿ. ವಿಶ್ವದ 197 ದೇಶದಲ್ಲಿ ಗಾತ್ರದ ವಿಷಯವಾಗಿ ಬಂದರೆ ಇಸ್ರೇಲ್ಗೆ ಸಿಗುವಂತಹ ಪೊಸಿಷನ್ 150. ಈ ದೇಶದಲ್ಲಿ 2 ಅಫಿಷಿಯಲ್ ಲ್ಯಾಂಗ್ವೇಜ್, ಒಂದು ಹಿಬ್ರೂ, ಇನ್ನೊಂದು ಅರೇಬಿಕ್. 93,11,652. ನಮ್ಮ ಬೆಂಗಳೂರಿನ ಮುಕ್ಕಾಲು ಭಾಗದಲ್ಲಿರೋ ಪಾಪ್ಯುಲೇಷನು ಈ ಇಡೀ ದೇಶದಲ್ಲಿರೋದು ಆಶ್ಚರ್ಯಕರ. ಟಾಪ್ ಅಲ್ಲಿ ಲೆಬನಾನು, ಸಿರಿಯಾ, ಹಾಗೆ ಕೆಳಗಡೆ ಬಂದರೆ ಜಾರ್ಡನ್ನು, ಈಜಿಪ್ಟು ಈ ದೇಶದ ಬಾರ್ಡರ್ಗಳು. ಆ ಕಡೆಗೆ ಮೆಡಿಟರೇನಿಯನ್ ಸೀನ ನೋಡ್ಬೋದು, ಸಾಕಷ್ಟು ಸಮುದ್ರಗಳು ಇಲ್ಲಿವೆ. ಇಸ್ರೇಲ್ನ ನ್ಯಾಷನಲ್ ಫ್ಲಾಗ್ ಇದು, ಮಧ್ಯೆ ಇರೋದು ಸ್ಟಾರ್ ಆಫ್ ಡೇವಿಡ್ ಅಂತಾರೆ. ಹಾಗೆ ಮೇಲೆ ಕೆಳಗಡೆ 2 ಸಮತಲ ಹಾರಿಜಾಂಟಲ್ ಪಟ್ಟೆಗಳು. ಇಸ್ರೇಲ್ ದೇಶ ರಚನೆಯಾಗಿದ್ದು ಮೇ 14, 1948. 2023 ಅಕ್ಟೋಬರ್ನಲ್ಲಿ ಹಮಾಸ್ ಮಾಡಿದ ಅಟ್ಯಾಕ್ನ ನಂತರ ಈ ದೇಶದಲ್ಲಿ ಯುದ್ಧ ಶುರುವಾಗಿ 230 ದಿವಸಗಳಾಗಿವೆ. ನಮಗೆಲ್ಲ ಆಟ ಸಾಮಾನ್ ಗನ್ನ ಮಕ್ಕಳ ಕೈಯಲ್ಲಿ ನೋಡಭ್ಯಾಸ. ಆದ್ರೆ ಈ ದೇಶದಲ್ಲಿ ಹೆಣ್ಣು ಮಕ್ಕಳು ರೋಡ್ ಮಧ್ಯ ಕಾಫಿ ಕುಡ್ಕೊಂಡು ಕೈಯಲ್ಲಿ ಗನ್ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಇವತ್ತಿನ ಮಜವಾದ ಮಾರ್ಕೆಟ್ ಸ್ಟೋರಿಯನ್ನ ನೋಡಿ ಎಂಜಾಯ್ ಮಾಡಿ. ಎಳ್ಳಿಂದ ಮಾಡುವಂತಹ ಹಲ್ವಾಗಳಿದು ಈ ಅಂಗಡಿ. ಎಳ್ಳಿಂದ ಇಷ್ಟೊಂದು ರೀತಿಯ ಹಲ್ವಾಗಳು ಮಾಡ್ಬೋದಾ? ಓ ಮೈ ಗಾಡ್, ನೋಡಿ ಕೇಕ್ಗಳ ಥರ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದನ್ನು ಮಾರ್ತಾರಂತೆ ಇಲ್ಲಿ. ಸೊ ಎಳ್ಳಿನ ಕನ್ಸಂಪ್ಷನ್ನು ತುಂಬ ಜಾಸ್ತಿ ಇದೆ. ಎಳ್ಳಿನ ಕೇಕ್ ಮೇಲೆ ಪಿಸ್ತಾ, ಹೇಸಲ್ ನಟ್ಟು, ಮತ್ತು ಬಾದಾಮಿ, ವಾಲ್ನಟ್ಟು. ವಿಸ್ಕಿ, ಚಾಕ್ಲೇಟ್ ಮತ್ತು ವಿಸ್ಕಿನ ಮಾಡಿರುವಂತಹ ಕೇಕು. ಇಟ್ಸ್ ವೆರಿ ಯುನೀಕ್. ವಾಟ್ ಇಸ್ ದ ನೇಮ್ ಆಫ್ ಇಟ್? Halwa. Halwa. So in India we call it halwa, you call it khalwa. ಇದನ್ನ 1 ವರ್ಷ ಆಚೆ ಕಡೆ ಇಡಬಹುದಂತೆ. ಸೊ ಯು ಕೀಪ್ ಇಟ್ ಹಿಯರ್ ಫಾರ್ 1 year ವಿತೌಟ್ ಪ್ರಾಬ್ಲಮ್. ಮೈ ಗಾಡ್, ಅಷ್ಟೊಳಗೆ ಖಾಲಿ ಆಗ್ಬಿಡುತ್ತೆ. ಬಟ್ ದಿಸ್ ಇಸ್ ಇನ್ಕ್ರೆಡಿಬಲ್. ಇಲ್ಲಿದೆ ಪೈನಾಪಲ್ಸ್, ಸಿಕ್ಕಾಪಟ್ಟೆ ದೊಡ್ಡದು. ಇಟ್ ಕಮ್ಸ್. No, it's not from Israel. If it's from Israel, it will have the leaves. Because in Israel the regulation is that if you import ananas, then you have to cut the leaves. ಓಕೆ, ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. They don't want the parasite to. ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿದ್ರೆ ಇದನ್ನ ಕಿತ್ತಾಕ್ತಾರಂತೆ. ಇಸ್ರೇಲಲ್ಲೇ ಬೆಳೆದಿದ್ರೆ ಇದು ಹಂಗೆ ಬಿಡ್ತಾರಂತೆ. ದಿಸ್ ಆಲ್ಸೋ ಅ ಜ್ಯೂಸ್ ಶಾಪ್. ಇಲ್ಲಿ ಜ್ಯೂಸ್ ಮಾಡಿಸ್ಕೊಂಡು ಕುಡಿಬೋದು ಬೇಕಾದ್ರೆ ನೀವು. ಇಲ್ಲ ಫ್ರೂಟ್ ಸಲಾಡ್ನ ಕೂಡ ಇಟ್ಟಿದ್ದಾರೆ. ಒಂದು ಫ್ರೂಟ್ ಸಲಾಡ್ 300 ರೂಪಾಯಿ. ಸೊ ಬೇರೆ ಬೇರೆ ಹಣ್ಣುಗಳನ್ನ ಮಾರ್ತಾ ಇದ್ದಾರೆ. ಪೀಚು. This is from Israel. ಇದು ಇಸ್ರೇಲ್ದು, ಯಾಕೆಂದರೆ ಅದರ ಮೇಲಿರುವಂತಹ ಲೀವ್ಸ್ ಹಾಗೆ ಇದೆ. ಓಕೆ ಓಕೆ. ಇದು ಬಕ್ಲಾವಾ ಶಾಪು, ಬಹಳ ಫೇಮಸ್ ಆದ ಬಕ್ಲಾವಾ. ಸೊ ಮಿಲಿಟ್ರಿಯ ಹುಡುಗರು ಇದನ್ನು ತಗೋತಾ ಇದ್ದಾರೆ, ಬಕ್ಲಾವಾನ. ಎಷ್ಟು ರೀತಿ ಬಕ್ಲಾವಾ ಇದೆ ನೋಡಿ. ಇದು ಫೇಮಸ್. ಇರಾನು, ಟರ್ಕಿ ಈ ಥರ ಎಲ್ಲ ರೀಜನ್ಗಳಲ್ಲಿ ಬಹಳ ಫೇಮಸ್. ಇದು ಕುನಾಫಾ ಹಲ್ವಾ ಅಂದ್ಬಿಟ್ಟು ಇದರ ಚೀಸ್ ಇರುತ್ತೆ. ಇಲ್ಲಿ ಬಿಸಿ ಬಿಸಿ ಕುನಾಫಾ ಮಾಡ್ತಾ ಇದ್ದಾರೆ. ಹುಳಿ ಇರಲಿ, ಸಿಹಿ ಇರಲಿ, ಉಪ್ಪಿರಲಿ, ಖಾರ ಇರಲಿ, ಎಲ್ಲದಕ್ಕೂ ಚೀಸ್ ಹಾಕೊಂಡು ತಿಂತಾರೆ ಇಸ್ರೇಲಿ ಜನಗಳು. ನಾವಿದ್ವಿ ಜೆರುಸಲಂನ ಬಹಳ ಫೇಮಸ್ ಆದ ಚೀಸ್ ಶಾಪಲ್ಲಿ. ಇಲ್ಲಿ ಇಸ್ರೇಲಿ ಚೀಸು ಹಾಗೆ ವಿಶ್ವದಾದ್ಯಂತದಿಂದ ಬರುವಂತಹ ಎಲ್ಲ ಚೀಸ್ಗಳು ಮಾರ್ತಾರಂತೆ. ನೋಡ್ಬೋದು ನೀವು ಎಷ್ಟು ಗಿಜಿ ಗಿಜಿ ಅಂತ ಇದೆ ಈ ಶಾಪು. ಇಲ್ಲೇ ಸ್ಯಾಂಡ್ವಿಚ್ ಕೂಡ ಮಾಡ್ಕೊಡ್ತಾ ಇದ್ದಾರೆ ಚೀಸಿಂದ. ಸೊ ಅದು ಟೇಸ್ಟಿಂಗ್ ಕೊಡ್ತಾ ಇದ್ದಾರೆ. ಎಷ್ಟು ಥರ ಚೀಸ್ ಇದೆ ನೋಡಿ ಇಲ್ಲಿ. ಚೀಸ್ ಆ್ಯಂಡ್ ವೈನು ಸದಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತಾರೆ. ಸೊ ವೈನ್ನ ಕೂಡ ಮಾರ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ರೀತಿಯ ಚೀಸ್ಗಳನ್ನ ಜೋಡಿಸಿದ್ದಾರೆ ಅಂತ. ಅಯ್ಯೋ, ಇಟ್ಸ್ ಅ ಲಾಟ್ ಆಫ್ ಚೀಸ್. ಸೊ ಇಲ್ಲಿ ನೀವು ಕಸ್ಟಮೈಸ್ ಸ್ಯಾಂಡ್ವಿಚ್ಗಳು ಮಾಡ್ಕೋಬೋದು. ಈ ಪಿಕಲ್ಸ್ನ ಯೂಸ್ ಮಾಡಿ, ಚೀಸ್ನ ಯೂಸ್ ಮಾಡಿ ಈ ಥರ ಸ್ಯಾಂಡ್ವಿಚ್ ಮಾಡಿಕೊಡ್ತಾರೆ. ಇಂಡಿಯಾ We'll take one sandwich and we'll split it. ಸೊ ಈಗ ನಾವು ಕೂಡ ಒಂದು ಸ್ಯಾಂಡ್ವಿಚ್ ಮಾಡಿಸ್ಕೊತಾ ಇದ್ದೀವಿ. 3 ಜನನು ಶೇರ್ ಮಾಡ್ತೀವಿ ಅದನ್ನು. ಬೇರೆ ಬೇರೆ ರೀತಿ ಬ್ರೆಡ್ಗಳು ಇಟ್ಟಿದ್ದಾರೆ ಇಲ್ಲಿ. ಅದ್ರ ಮೇಲೂ ಕೂಡ ನೀವು ನೋಡ್ಬೋದು ಸೆಸಮೆ. ಸದ್ಯಕ್ಕೆ 3 ರೀತಿಯ ಚೀಸನ್ನ ಬಳಕೆ ಮಾಡ್ತಾ ಇದ್ದಾರೆ. ಈ ಅಂಗಡಿ ಎದುರುಗಡೆನೆ ಬಿಯರ್ ಶಾಪ್ ಇದೆ ಅಲ್ಲೊಂದು. ಅಲ್ಲಿ ಬಿಯರ್ ತೊಗೊಂಡು ಕುಡಿಬೋದು ನೀವು. This is like Indian map. It has saffron,
white and green, exactly like India. Really? Our Okay. flag. Yes. It's like in Italy also. Spicy cheese. Yes. I was Dried shiitake mushrooms from Mongolia. in Mongolia. They told me. Did you eat these in Mongolia? No, you don't get the best stuff in the same country. You always eat the best stuff in other countries. The best mangoes of India goes outside. We never get Same to with eat the it. avocados in Israel. Same thing. Wow, The great. Mongolian mushrooms and this. Very, very good. אתם רוצים מהפטריות גם אני אשים לכם? פתאום שיש שהוא אמר לי, לפנק, לפנק, לפנק. What is this? Almond. Your life. ಇವತ್ತೇ ಫಸ್ಟ್ ಕೆಲ್ಸಕ್ಕೆ ಬಂದಿರೋದಂತ ಇವರು ಫಸ್ಟ್ ಸ್ಯಾಂಡ್ವಿಚ್ ಮಾಡಿರೋದು ಇವರು ಓಕೆ And he's going to open a branch of this, of mushroom cheese, the branch of this store in Nahariya, in the place where he lives. ದಟ್ ಇಸ್ ವೈ ಹ್ಯಾಸ್ ಕಮ್ ಫಾರ್ ಟ್ರೈನಿಂಗ್ Yes, ಓಕೆ exactly. ಇವರಿರೋದು ನಾರ್ತ್ ಇಸ್ರೇಲ್ ಅಲ್ಲಿ ಅಲ್ಲಿಂದ ಟ್ರೈನಿಂಗ್ ಬಂದಿದ್ದಾರೆ ಓಕೆ ಅಂಡ್ ಹಿಸ್ ಎಕ್ಸ್ಪೆರಿಮೆಂಟ್ ಈಸ್ ಆನ್ ಅಸ್ Yes. ಐ yes, ಹೋಪ್ ಇಟ್ yes. ಟರ್ನ್ಸ್ ಔಟ್ ಗುಡ್ Yes. You know, there's a phrase: if you take good things, nothing bad can happen. ಯಾ ಅಂಡ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಬಿಗಿನರ್ಸ್ ಲಕ್ Yes. ಫಸ್ಟ್ ಒನ್ ಇಸ್ ಆಲ್ವೇಸ್ ಗುಡ್ Let's hope. מעולה. Thank you very much. תודה רבה. ಥ್ಯಾಂಕ್ ಯು ವಾವ್ תודה. ಥ್ಯಾಂಕ್ ಯು ಚಿಯರ್ಸ್ Cheers. כבר שילמנו. ನೋಡ್ರಿ ಹೆಂಗಿದೆ ಅಂತ ವಾವ್ ಬಾಯಲ್ಲಿ ಬರ್ಸ್ಟ್ ಆಗ್ತದೆ ಚೀಸ್ ಆಲ್ 3 ಟೈಮ್ಸ್ ಆಫ್ ಚೀಸ್ ಇಸ್ ಮಿಕ್ಸಿಂಗ್ ಟುಗೆದರ್ ಈ ಒಂದು ಬೇಕ್ರಿಲಿ ಹಾಲೋ ಕೇಕ್ ಮಾಡ್ತಾರೆ ಅಲ್ಲಿ ನೋಡಿದ್ದೀರಾ ಕಾಣಿಸ್ತಾ ಇದೆಯಾ ಆ ಥರ ಕೇಕ್ ಬೇಕ್ ಮಾಡ್ತಾರೆ ಆದರೆ ಅದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಕೆನ್ ಯು ಶೋ ಮಿ ದಿಸ್ ಕೇಕ್ ನೋಡಿರಿ ಏನಿಲ್ಲ ಒಳಗೆ ಅಯ್ಯಯ್ಯೋ ಇಟ್ಸ್ ಫ್ರಮ್ ಹಂಗೇರಿ ನೀವೆಲ್ಲ ಅನ್ಕೋತಾ ಇರ್ಬೋದು ಹಂಗೇರಿ ಕೇಕು ಇಡ್ಲಿ ಚೀಸು ಸ್ವೀಡನ್ ಇನ್ನೊಂದೇನೋ ಎಲ್ಲ ದೇಶದ ವಸ್ತುಗಳು ತಿಂಡಿಗಳು ಹೇಗಪ್ಪ ಇಸ್ರೇಲ್ ದೇಶದಲ್ಲಿ ಸಿಗುತ್ತೆ ಅಂತ ಇದಕ್ಕೆಲ್ಲ ಕಾರಣ ಪ್ರಪಂಚದಾದ್ಯಂತದಿಂದ ಇದ್ದಂತಹ ಜೂ ಜನಗಳು ಅವ್ರಿಗೆ ಒಂದು ನೆಲ ಅಂತಿರಲಿಲ್ಲ ಇಸ್ರೇಲ್ ಅಂತ 1948ರಲ್ಲಿ ತಮ್ಮದೇ ಆದ ಯಹೂದಿಗಳ ದೇಶ ಶುರುವಾದಾಗ ಎಲ್ಲ ಕಡೆಯಿಂದ ಮೈಗ್ರೇಟ್ ಆಗಿ ಇಲ್ಲಿಗೆ ಬಂದರು ಸೊ ಬೇರೆ ಬೇರೆ ದೇಶದಿಂದ ಬಂದವರು ಅವರವರ ಕುಝೀನ್ನ ಅವ್ರ ಜೊತೆಗೆ ತೊಗೊಂಬಂದರು ಸೊ ಇಲ್ಲಿ ಇವತ್ತು ಒಂದು ವೈವಿಧ್ಯಮಯ ಕುಝೀನ್ ಜೂಯಿಷ್ ಕುಝೀನ್ ಅಂತ ಹೇಳ್ಬೋದು ವರ್ಲ್ಡ್ ಓವರ್ ಎಲ್ಲ ಕಡೆಯಿಂದನೂ ಡಿಶಸ್ ಇದೆ ಇಲ್ಲಿ ಇವರು ಟ್ರೆಡಿಷ್ನಲ್ ಜ್ಯೂಸು ಅದೇ ಥರ ಡ್ರೆಸ್ ಮಾಡಿಕೊಂಡು ಮಗು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೈಡಲ್ಲಿ ಕೂದಲು ಬಿಟ್ಟಿರ್ತಾರೆ ಅವರು ಇವಾಗ ತಿಂದಿದ್ದು ಸ್ಯಾಂಡ್ವಿಚ್ ರೇಟ್ ಎಷ್ಟು ಗೊತ್ತಾ ಕೇಳಿದ್ರೆ ಸುಸ್ತಾಗ್ಬಿಡ್ತೀರ ₹1,000 לא, הכנתי בצק. ಒಂದು ಚೂರು ಚೂಸು ಬಿಡಂಗಿಲ್ಲ ಎಲ್ಲ ತಿನ್ನಬೇಕು ಸಿಕ್ಕಾಪಟ್ಟೆ ಕಾಸ್ಟ್ಲಿ ದೇಶದ ಭದ್ರತೆಗೆ ಸಿಕ್ಕಾಪಟ್ಟೆ ಖರ್ಚಾಗೋದ್ರಿಂದ ಡಿಫೆನ್ಸ್ ಸ್ಪೆಂಡಿಂಗ್ ಹಾಗೆ ಟ್ಯಾಕ್ಸಸ್ ತುಂಬ ಜಾಸ್ತಿ. נמות בסוף. ಇಲ್ಲೊಂದು ಬ್ರೆಡ್ ಅಂಗಡಿ ಇದೆ ಸಗದ ಜೋಡಿಸಿದ ಬ್ರೆಡ್ನ This is 23 shekels per kilo. This is the prices per 15 kilo. ಶೆಕಲ್ ಇದು ಎಪ್ರಿಕಾಟ್ಸ್ ರೈಟ್ Yes. 15 ಶೆಕಲ್ಸು ಅಯ್ಯಪ್ಪ ವಾ יש פה איזה... Nobody will buy something that is not... ಸೊ ಇದು ಜಾಫ್ನೂನ್ ಬಾರ್ ಅಂದ್ಬಿಟ್ಟು Jaffnun bar. ಇಲ್ಲಿ ಯೆಮೆನಿ ಸ್ಟೈಲ್ ಊಟ ಸಿಗುತ್ತೆ ಒಂಥರ ರುಮಾಲಿ ರೊಟ್ಟಿ ಥರ ಇದೆ ಚೆನ್ನಾಗಿದೆ ನೋಡಿ ರೊಟ್ಟಿ ಮಿಕ್ಸ್ ಮಾಡಿದಾಗ ಓಹ್ ಹೈ ಜಂಪ್ ಮಾಡಿಸ್ತಾ ಇದ್ದಾರೆ ರೊಟ್ಟಿನ ಹೈ ಜಂಪ್ חלק מה... אני לוקח למקומות שלקחו אותנו אז. ಅಲ್ಲಿ ರೆಡಿಯಾಗಿ ಬಂತು ಎಲ್ಲರೂ ವೇಟಿಂಗಲ್ಲಿದ್ದಾರೆ ಪುಟ್ಟು ಬೇಬಿ לא, אנחנו ניגש לבירה, נשתה איזה בירה. אחרי זה אפשר ללכת פה לקנות פלאפל. ಇಸ್ರೇಲ್ ದೇಶದ ಸ್ಪೆಷಲ್ ಉದ್ದ ಮೆಣಸಿನಕಾಯಿ ಎಷ್ಟು ಉದ್ದ ಇದೆ ನೋಡ್ರಿ It's sweet. ಸ್ವೀಟ್ Yes. ಖಾರ ಇಲ್ವಂತೆ ಕೊರಿಯಾಂಡರ್ ಇಸ್ ದಿಸ್ ವಾಟ್ ಐ ವಾಸ್ Yes. ಕೊತ್ತಂಬರಿ ಸೊಪ್ಪು ಇದು ಮಿಂಟು ಇದ್ಯಾವುದು ಪಾಲಕ್ ಅನ್ಸುತ್ತೆ ಗೊತ್ತಿಲ್ಲ לא, לא נורא, יחזיק. ಗೆಡ್ಡೆ ಗೆಣಸು ಎಲ್ಲ ಇದೆ ಒಳ್ಳೆ ತರಕಾರಿ ಅಂಗಡಿ ನೋಡಿ ಈ ತರ ಹಾಕೊಂಡಿದ್ರೆ ಡ್ರೆಸ್ ಅವ್ರ ಮದುವೆ ಆಗ್ತದೆ ಅಂತ ಸೊ ಮದುವೆ ಆಗೋ ಮುಂಚೆ ಅವ್ರ ಫ್ರೆಂಡ್ಸ್ ಜೊತೆಗೆ ಆಚೆ It's ಬಂದಿದ್ದಾರೆ not a tradition to go like this in the market before the Oh, wedding, okay? it's not tradition. No, it's not. It's ಇಟ್ಸ್ ನಾಟ್ ಆರ್ಥೋಡಾಕ್ಸ್ just her. No. She Ella- decided to do it. ಎಲ್ಲರೂ ಹಂಗೆ ಮಾಡಲ್ವಂತೆ ಅವಳು ಮಾತ್ರ ಹಂಗೆ ಮಾಡಿದಾಳಂತೆ ಓಕೆ
ಎಲ್ಲ ಕಡೆ ನೋಡ್ಬೋದು ನೀವು, ಎಲ್ಲ ಕಡೆನೂ ಇಸ್ರೇಲಿ ಫ್ಲ್ಯಾಗ್ ಹಾಕಿದ್ದಾರೆ. ಒಂದು ಜಾಗದಲ್ಲೂ ಬಿಟ್ಟಿಲ್ಲ, ತುಂಬಿಸ್ಬಿಟ್ಟಿದ್ದಾರೆ ಎಲ್ಲೆಲ್ಲೂ ಇಸ್ರೇಲಿ ಫ್ಲ್ಯಾಗು. ಫಸ್ಟ್ ಡೇ ಯಾವುದೇ ಹೊಸ ದೇಶದಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇರುತ್ತೆ. ಲೋಕಲ್ಸ್ ಜೊತೆಗಿರೋದಕ್ಕೆ ಇದು ಸಾಧ್ಯ ಆಗ್ತದೆ, ಸ್ನೇಹಿತರ ಜೊತೆಗಿರೋದಕ್ಕೆ, ಅದರ್ವೈಸ್ ಇಂಪಾಸಿಬಲ್. ಚಿಕ್ಕ ಚಿಕ್ಕ ವಿಷಯಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದಾರೆ. ואתה תלך עם מי שאפשר לאבא שלך. מתי? ביום שבת? הוא בטח ירצה ששנינו נגיע. כן. ಫೋಟೋ ವೀಡಿಯೋಗೆ ಯಾರು ಬೇಡ ಅಂತ ಇಲ್ಲ, ಎಲ್ಲರೂ ಖುಷಿಯಾಗಿ ಏನೂ ತೊಂದರೆ ಮಾಡ್ತಾಯಿಲ್ಲ. ಸೊ ಬ್ಲಾಗಿಂಗಿಗೆ ಏನೂ ತೊಂದರೆ ಇಲ್ಲ ಈ ಜಾಗದಲ್ಲಿ. ಸೊ ಇವರ ಫೇವ್ರೆಟ್ ಬಾರಿಗೆ ಬಂದಿದ್ದೀವಿ, שלום. ಬಿಯರ್ ಕುಡಿಯೋಣ ಅಂದ್ಬಿಟ್ಟು. בסדר, אני אשמח. לא יודע, אין לי, בדרך כלל הדודה שלך היה... ಸೊ ಬೇರೆ ಬೇರೆ ಬಿಯರ್ನ ಟೇಸ್ಟಿಂಗ್ ಕೊಟ್ಟಿದ್ದಾರೆ, ಸಿರಪ್ ಥರ. ದಿಸ್ ಇಸ್ ಲೈಕ್ ದ ಸಿರಪ್ ಬಾಟ್ ಕ್ಯಾಪ್. No. Because if I say this is the one, you will not make me taste the rest. Right? ಎಲ್ಲ ಟೇಸ್ಟ್ ಮಾಡಿದಾಯ್ತು, ಇನ್ನೂ ಎರಡು ಟೇಸ್ಟ್ ಮಾಡ್ತಾ ಇದ್ದೀನಿ. רק שיהיה קר. מעולה, תודה. ಸೊ ಫೈನಲಿ 6 ಡಿಫ್ರೆಂಟ್ ಬಿಯರ್ನ ಟೇಸ್ಟ್ ಮಾಡಿದ್ಮೇಲೆ ನಮ್ಮ ಬಿಯರ್ ಬರ್ತಾ ಇದೆ. ಚೇರ್ಸ್ ಟು ಮೈ ಫ್ರೆಂಡ್. Cheers. ಥ್ಯಾಂಕ್ ಯು ಸೋ ಮಚ್. say לחיים, to live, to life, לחיים. ನಿಖಾಯಂ ನಿಖಾಯಂ. לחיים. Yes, I will send you right now. Oh, ಜೊತೆಗೆ thank ಪಾಪ್ಕಾರ್ನ್ you. ಕೊಟ್ಟರು. Cheers my friend. Cheers bro. Cheers. How do you say cheers? לחיים. ನಿಖಾಯಂ. שוקי עיראקים? ಇಲ್ಲಿಂದ ಕೇವಲ 40 ಕಿಲೋಮೀಟರಲ್ಲಿ ದೊಡ್ಡ ಯುದ್ಧ ನಡೀತಾ ಇದೆ ಅಂದರೆ ಯಾರು ನಂಬ್ತೀರಾ? ಈ ದೇಶ ಸದ್ಯದಲ್ಲಿ ಯುದ್ಧದಲ್ಲಿರುವಂತಹ ದೇಶ. ಇಲ್ಲಿಂದ ಕೇವಲ 1.5 ಗಂಟೆ ದೂರದಲ್ಲಿ ಗಾಜಾ ಸಿಟಿಯಲ್ಲಿ ದೊಡ್ಡ ಯುದ್ಧ ನಡೀತಾ ಇದೆ ಹಮಾಸ್ ಜೊತೆಗೆ. ಉತ್ತರ ಸೈಡ್ನಲ್ಲಿ ಸಿರಿಯಾ ಜೊತೆಗೆ ಕೂಡ ಹೆಜ್ಬೊಲ್ಲಾ ಜೊತೆಗೆ ಬಹಳ ದೊಡ್ಡ ಯುದ್ಧ ನಡೀತಾ ಇದೆ. ನೋಡ್ಬೋದು ನೀವು, ಇರಾನ್ ಕೂಡ ತನ್ನ ಡ್ರೋನ್ಗಳನ್ನು ಲಾಂಚ್ ಮಾಡಿ ಯುದ್ಧ ಶುರು ಮಾಡಿದೆ. ಹಾಗೆ 7 ಅರಬ್ ದೇಶಗಳು ಸುತ್ತಮುತ್ತ ಸುತ್ತುವರೆದಿದೆ. ಸೊ ಬಹಳ ಸೆನ್ಸಿಟಿವ್ ಸಿಚುವೇಶನ್. ಆದರೂ ಇಲ್ಲಿರೋ ವಾತಾವರಣ ನೋಡಿದ್ರೆ ಹಾಗೆ ಅನಿಸಲ್ಲ. ಕೆಲವು ಕಡೆ ಅನಿಸುತ್ತೆ, ಯಾಕಂದರೆ ಎಲ್ಲರೂ ಗನ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ, ಪ್ರತಿಯೊಬ್ಬರೂ ಸ್ವಲ್ಪ ಆ್ಯಂಕ್ಷಿಯಸ್ ಆಗಿದ್ದಾರೆ. ಬಟ್ ಬೇರೆ ಎಲ್ಲ ವಿಚಾರಗಳಲ್ಲಿ ಎಲ್ಲ ರೀತಿ ಓಪನ್ ಇದೆ, ಯಾವ ರೀತಿ ತೊಂದರೆ ಇಲ್ಲ. ಬಾರು, ರೆಸ್ಟೋರೆಂಟು, ಹೋಟೆಲ್ಲು, ಮಾರ್ಕೆಟು ಪ್ರತಿಯೊಂದು ಓಪನ್ ಇದೆ. ಆದರೆ ಈ ದೇಶದಲ್ಲಿ ಶುಕ್ರವಾರ ಮಧ್ಯಾಹ್ನದಿಂದ ಶನಿವಾರ ಸಂಜೆವರೆಗೂ ಏನೂ ಓಪನ್ ಇರಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಒಂದು ರಿಚುವಲ್ ಇದೆ, ಶಬಾತ್ ಅಂದ್ಬಿಟ್ಟು. ಸೊ ಅದರ ಬಗ್ಗೆ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಮಾಹಿತಿ ಕೊಡ್ತೀನಿ. ತುಂಬ ವಿಷಯಗಳು ಹೇಳೋದಿದೆ, ಒಂದಲ್ಲ ಎರಡಲ್ಲ. ಬಟ್ ಹೇಳೋಕೆ ಮುಂಚೆ ಒಂದು ಸಮಸ್ಯೆ ಇದೆ. ಅದೇನಪ್ಪ ಅಂದರೆ ನನಗೆ ಅರ್ಥ ಆಗಬೇಕಲ್ಲ, ನನಗೆ ಅರ್ಥ ಆಗದೆ ನಿಮ್ಗೆ ಹೆಂಗೆ ಹೇಳೋಕ್ಕಾಗತ್ತೆ. ಸೊ ನಾನು ಒಂದು 2 ದಿವಸ ಈ ದೇಶದಲ್ಲಿ ಮಿಂದು ಎದ್ದು ಅದಾದಮೇಲೆ ನಿಮಗೆ ಒಂದೊಂದೇ ವಿಷಯಗಳ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಎಲ್ಲನೂ ತಿಳ್ಕೊಂಡು ಬಂದರೆ ಅದು ಬರೀ ಪಠ್ಯ ಪುಸ್ತಕದ ವಿಷಯಗಳು. ಇಲ್ಲಿ ರಿಯಲ್ ಆಗಿ ಜನಗಳ ಮಧ್ಯೆ ಬದುಕಿ ಅರ್ಥ ಮಾಡಿಕೊಂಡ್ರೆ ಅದು ರಿಯಲ್ ಥಾಟ್. ಅಯ್ಯಪ್ಪ, ಗಾರ್ಲಿಕ್ ಕ್ವಾಲಿಟಿ ಹೆಂಗಿದೆ ನೋಡ್ರಿ, ನಿಂಬೆಹಣ್ಣು ಕ್ವಾಲಿಟಿ. ಇಟ್ಸ್ ಎ ಹ್ಯೂಜ್ ಲೆಮನ್. ದ ಲೆಮನ್ ಇಸ್ ಆಸ್ ಬಿಗ್ ಆಸ್ ದ ಆರೆಂಜ್. Yes, sometimes they're even bigger. I don't like it. ಈ ಒಂದು ಮಾರ್ಕೆಟನ್ನ ಇರಾಕಿ ಮಾರ್ಕೆಟ್ ಅಂತ ಕರೀತಾರಂತೆ. ಯಾಕೆಂದರೆ ಈ ಮಾರ್ಕೆಟಲ್ಲಿರೋ ಜನಗಳೆಲ್ಲ ಇರಾಕ್ ಮೂಲದವರು. ನಮ್ಮ ಸ್ನೇಹಿತರಿದ್ದಾರೆ ಇಲ್ಲಿ, ಇವರು ಕೂಡ ಇರಾಕ್ ಮೂಲದವರು. ಆದರೆ ಇರಾಕಿ ಜ್ಯೂಸ್ Let's see. Half. ಹಾಫ್ ಯೆಮೆನಿ, ಹಾಫ್ ಇರಾಕಿ. ಸೊ ನೋಡಿ, ಇಲ್ಲಿ ಮಾತಾಡ್ತಾ ಇದೀವಿ. ಇವರು ಪ್ಯಾಲೆಸ್ಟೈನ್ ಅವರಂತೆ. ಸೊ ಇವರು ಇಸ್ರೇಲ್ ಬದುಕ್ತಾ ಇದ್ರು, ಇಸ್ರೇಲಿ ಸಿಟಿಸನ್ಶಿಪ್ ತಗೊಂಡಿಲ್ಲ. את הדברים פה, בגלל זה זה דווקא נחמד, כאילו, אתה יודע. 1 kg ಟೊಮ್ಯಾಟೊ ಇಸ್ರೇಲ್ ದೇಶದಲ್ಲಿ 120 ರೂಪಾಯಿ. ವಿಷಯ ಏನಾಗ್ತದಪ್ಪ ಅಂದರೆ, ಎಲ್ಲ ಕಡೆನೂ ಜನಗಳು ಅವರದೇ ಆದ ಒಪಿನಿಯನ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಆ ಶಾಪ್ ಕೀಪರು ಅವರ ಒರಿಜಿನ್ನು ಪ್ಯಾಲೆಸ್ಟೈನ್ ಅಂತೆ. ಸೊ ಅವರು ಇಲ್ಲಿರೋದಕ್ಕೆ ಅಥವಾ ಇಲ್ಲಿರುವಂತಹ ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡ್ತಾ ಇದ್ರು. ಇವ್ರುಗಳು ಅದಕ್ಕೆ ಅಂದರೆ ಪ್ರತಿವಾದ ಮಾಡ್ತಾ ಇದ್ರು. ವಾದ ಪ್ರತಿವಾದ ಎಲ್ಲ ಕಡೆ ನಡೀತಾ ಇದೆ.
ಫೈನಲಿ ಮಧ್ಯಾಹ್ನದ ಊಟಕ್ಕೆ ಬಂದಿದ್ದೀವಿ. ಫಲಾಫಲ್ ಅಂದ್ಬಿಟ್ಟು ಇಸ್ರೇಲ್ನ ಅತ್ಯಂತ ಫೇಮಸ್ ಆದ ಊಟ ಅಥವಾ ತಿಂಡಿ ಅಂತಲೂ ಕರಿಬೋದು. ಆಲ್ಮೋಸ್ಟ್ ಎಲ್ಲ ಅರಬಿ ನೇಷನ್ಸಲ್ಲೂ ಕೂಡ ಈ ಥರ ಒಂದು ಊಟ ಸಿಗುತ್ತೆ. ಬಟ್ ಇಲ್ಲಿಯ ಫಲಾಫಲ್ಲು ಬೇರೆ ಕಡೆಗಿಂತ ವಿಶಿಷ್ಟವಾದಂತೆ. ನೋಡೋಣ ಯಾವ ಥರ ಇರುತ್ತೆ, ಹೆಂಗೆ ಮಾಡ್ತಾರೆ ಅಂತ. ಬೇಸಿಕಲಿ ಫಲಾಫಲ್ ಅಂದರೆ ಆಂಬೋಡೆ ಇರುತ್ತೆ. ಆಂಬೋಡೆ ಥರ ಕರ್ಕೊಂಡು ಅದ್ರ ಒಳಗೆ ಒಂದು ಬ್ರೆಡ್ ಇಡ್ತಾರೆ. ಬ್ರೆಡ್ ಒಳಗೆ ಆಂಬೋಡೆ ಎಲ್ಲ ಹಾಕಿ ಹಮ್ಮಸ್ ಎಲ್ಲ ಹಾಕಿ, ನೋಡಿ ಇದೆ ಹಮ್ಮಸ್. Exactly. Hummus. Hummus, right? This is hot Chutney. Yemen hot. ಫ್ರಮ್ ಯೆಮೆನ್. Yes. It's, ಮತ್ತು ತರಕಾರಿ ಸಲಾಡ್ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಅದೇ ಫಲಾಫಲ್ ಬ್ರೆಡ್. This is you can get falafel in this one or in a pita bread. ಬೋತ್ ಆಪ್ಷನ್ಸ್ ಆರ್ ಅವೈಲೇಬಲ್. Yes. ಇನ್ನೊಂದು ವಿಶೇಷವಾದ ವಿಷಯ ಏನಪ್ಪ ಅಂದರೆ ಇವರ ಫ್ಯಾಂಟಾ ಮತ್ತು ಸ್ಪ್ರೈಟ್ ಮೇಲೆ ಈ ಥರ ಒಂದು ಬಟ್ಟೆ ಹಾಕಿರ್ತಾರೆ. Vegan nikach lo mana. ಕೊಳೆ ಆಗಬಾರ್ದು ಅಂತ. ನಮ್ಮಲ್ಲಿಲ್ಲ, ಇದನ್ನು ನಾವು ತರಬೇಕು. ಈ ಸಿಸ್ಟಮ್ ಚೆನ್ನಾಗಿದೆ ನೋಡಿ. ಅದ್ರ ಮೇಲೆ ಫಂಗಸ್ ಬ್ಯಾಕ್ಟೀರಿಯಾ ಎಲ್ಲ ಕೂತ್ಕೊಳ್ಳುತ್ತೆ. ನಾವು ಡೈರೆಕ್ಟಾಗಿ ಬಾಯಿ ಹಾಕ್ತೀವಿ. Khatsi mana li khatsi. ಈಗ ನಮ್ಮ ಫಲಾಫಲ್ ಮಾಡ್ತಾ ಇದ್ದಾರೆ. ಯಾವ ಥರ ಮಾಡ್ತಾರೆ ತೋರಿಸ್ತೀನಿ. ಹಾಂ ಯಾ ವಾಟ್ ಎವರ್ ಯು Hummus and the hot. ಯಾ ಲಿಟಲ್ ಯಾ ಆಂಬೋಡೆ ಹಾಕ್ತಾ ಇದ್ದಾರೆ. ಯಾ אותו פגשנו כשהיינו באתיופיה. טיילנו איתו בכל אתיופיה. ಥ್ಯಾಂಕ್ ಯು. התחילה כל המלחמה שם. אז אמרו שעשו... ಬ್ರದರ್, ದಿಸ್ ಇಸ್ ಸೋ ಬಿಗ್, ವಿ ಕ್ಯಾನ್ ಶೇರ್ ದಿಸ್. No. ಫಾರ್ ಅವರ್ ಓನ್ ಸೆಕ್ಯೂರಿಟಿ. No, she's soldier. ಶಿ ಸೋಲ್ಜರ್. But we ವಾವ್. have uniform now because she's on vacation. ಸಿ ಇವ್ರು ನೋಡು, ಸೋಲ್ಜರ್ ಅಂತೆ. ಯೂನಿಫಾರ್ಮಲ್ಲಿ ಇಲ್ಲ, ಸಿವಿಲ್ ಯೂನಿಫಾರ್ಮಲ್ಲಿ ಇದ್ದಾರೆ, ಆದರೂ ಗನ್ ಕ್ಯಾರಿ ಮಾಡ್ತಾರೆ. רצינו, זו הייתה התוכנית המקורית, אבל שבועיים לפני כן התחיל כל הבלאגן. הכל, כאילו יורים שם, זה... ಸೊ ನಮ್ಮ ಫಲಾಫಲ್ ಬಂದಿದೆ ಕೈಗೆ. ನಮ್ಮ ಆರ್ಮಿ ಮೇಡಮ್ಗೆ ಬಾಯ್ ಹೇಳೋಣ. ಥ್ಯಾಂಕ್ ಯು ಸೊ ಮಚ್. It's בתיאבון. No problem. ಈಗ ವೆರೇದ್ ಹೊರಡ್ತಾ ಇದ್ದಾರೆ, ಅವರು ವಾಪಸ್ ಕೆಲ್ಸಕ್ಕೆ ಹೋಗ್ತಾರೆ. ಸಿ ಯು ಲೇಟರ್, ಬಾಯ್. ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಭಾರತೀಯ ರಾಯಲ್ ಎನ್ಫೀಲ್ಡ್ ಬೈಕು ಇಸ್ರೇಲ್ ದೇಶದಲ್ಲಿ ಯಾರ್ದು ಗೊತ್ತಿಲ್ಲ. ಅದು ಚಿಕ್ಕ ಮಾರ್ಕೆಟ್ ಇದೆ. ಆಮೇಲೆ ಈ ಒಂದು ಜೆರುಸಲಮ್ನ ಅತ್ಯಂತ ಫೇಮಸ್ ಆದ ಒಂದು ಹಾಸ್ಟೆಲ್ ಇದೆ. ಸೊ ನಿಮ್ಗಳಿಗೆ ತೋರಿಸ್ಬೇಕಲ್ಲ ಹಾಸ್ಟೆಲ್ ಕೂಡ ಹೇಗಿರುತ್ತೆ ಅಂತ. ಇಲ್ಲಿ ಬಂದು ಉಳಿತೀನಿ. ಈ ಹಾಸ್ಟೆಲ್ ಹೆಸರು ಅಬ್ರಹಾಮ್ ಹಾಸ್ಟೆಲ್ ಅಂದ್ಬಿಟ್ಟು. ನೆಕ್ಸ್ಟ್ ಒಂದು 2 ಡೇಸಲ್ಲಿ ಇಲ್ಲಿಗೆ ಬರ್ತೀನಿ. ಸೊ ಆಗ ತೋರಿಸ್ತೀನಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಸಿಟಿ ಸೆಂಟರಲ್ಲೇ ಇದೆ. ಸೊ ದಿಸ್ ಹಾಸ್ಟೆಲ್ ಇಸ್ ಇನ್ ದ ಪ್ರೈಮ್ ಲೊಕೇಶನ್, ರೈಟ್? Yes. Yes. And I understand it is not expensive. This is, ಸುಮಾರು ರೇಟ್ ಗಿಟ್ ಕೇಳ್ಕೊಂಡು ಹೋಗೋಣ ಬನ್ನಿ, ಆಮೇಲೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಸೈಕಲ್ ಸ್ಟ್ಯಾಂಡ್ಸ್ ಇದೆ. ಜೆರುಸಲಮ್ ಬಹಳ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಎಲ್ಲನೂ ತುಂಬ ಆರ್ಗನೈಸ್ಡ್ ಆಗಿದೆ. ಮೋರಿ ಪ್ಲೇಟ್ ಮಾಡಿರೋದು ಚೈನಾ. ಇಟ್ ಹ್ಯಾಸ್ ಚೈನಾ ಆನ್ ಇಟ್. Really? ಯಾ, ರೀಡ್ ಇಟ್. Okay. I didn't notice. ಸಿಟಿ ಸೆಂಟ್ರಲ್ಲಿ ಎಲ್ಲರೂ ಮಧ್ಯಾಹ್ನ ಊಟ ಗೀಟ ಮಾಡ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಪಿಜನ್ಸ್ ಏನೋ ತಿನ್ಕೊಂಡು ಆಟಾಡ್ತಾ ಇವೆ. ಸೊ ಇದೇ ಅಬ್ರಹಾಮ್ ಹಾಸ್ಟೆಲ್, ಬಹಳ ಫೇಮಸ್ ಆದ ಹಾಸ್ಟೆಲ್ ಇದು. ಇನ್ನೊಂದು ಇಸ್ರೇಲ್ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ವಿಷಯಪ್ಪ ಅಂದರೆ ಇಲ್ಲಿ ಜಗತ್ತಿನ ಅತ್ಯಂತ ಬ್ಯೂಟಿಫುಲ್ ಹೂಗಳನ್ನ ಬೆಳೀತಾರೆ ಮತ್ತು ಅತ್ಯಂತ ಹೈ ಕ್ವಾಲಿಟಿ ಹೂಗಳನ್ನ ಬೆಳೀತಾರೆ. ಇಡೀ ವಿಶ್ವಕ್ಕೆ ವ್ಯಾಲೆಂಟೈನ್ಸ್ ಡೇ ದಿವಸ ಅತ್ಯಂತ ಹೆಚ್ಚು ಹೂವನ್ನು ಎಕ್ಸ್ಪೋರ್ಟ್ ಮಾಡಿದಂತಹ ದೇಶ ಇಸ್ರೇಲ್. ನೋಡ್ಬೋದು ನೀವು, ಬಹಳ ದುಃಖವಾದ ವಿಷಯ. ಕಿಡ್ನ್ಯಾಪ್ ಆಗಿರುವಂತಹ ಮಕ್ಕಳು ಹಾಗೆ ಯಂಗ್ಸ್ಟರ್ಸು ಅವರ ಫೋಟೋನ ಹಾಕಿ ಡಿಸ್ಪ್ಲೇ ಮಾಡಿದ್ದಾರೆ. ಡ್ಯೂ ಯು ನೋ ವೇರ್ ಯುವರ್ ಕಿಡ್ಸ್ ಆರ್ ಸ್ಲೀಪಿಂಗ್ ಟು ನೈಟ್? ನಿಮ್ಮ ಮಕ್ಕಳು ಇವತ್ತು ರಾತ್ರಿ ಎಲ್ಲಿ ಮಲಗಿದ್ದಾರೆ ನಿಮಗೆ ಗೊತ್ತಾ ಅನ್ನೋ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದು ಸೈಡ್ ಬಹಳ ಖುಷಿಯಾಗುತ್ತೆ ಇಸ್ರೇಲ್ ನೋಡೋದಕ್ಕೆ, ಇನ್ನೊಂದು ಸೈಡ್ ಬಹಳ ದುಃಖ ಆಗುತ್ತೆ ನೋಡೋದಕ್ಕೆ. ಈ ಒಂದು ಕಾಂಟ್ರಾಸ್ಟ್ ಎನ್ವೈರ್ನ್ಮೆಂಟೇ ಈ ದೇಶದ ಯುನೀಕ್ನೆಸ್ ಅಂತ ಹೇಳ್ಬೋದು. ಸೊ ಈಗ ನಾವು ಅಬ್ರಾಮ್ ಹಾಸ್ಟೆಲ್ ಒಳಗೆ ಹೋಗ್ತಾ ಇದ್ದೀವಿ. ಕೇಳ್ಕೊಳ್ಳೋಣ. ಓಪನ್ ಆಯಿತು, ಬನ್ನಿ, ವೆಲ್ಕಮ್. ಸೊ ಇದೇ ಅಬ್ರಹಾಮ್ ಹಾಸ್ಟೆಲು, ದ ಮೋಸ್ಟ್ ಫೇಮಸ್ ಹಾಸ್ಟೆಲ್ ಜೆರುಸಲಮ್ನಲ್ಲಿ. ಹಾಯ್, ಹೌ ಆರ್ ಯು? ಫ್ಯಾಂಟಾಸ್ಟಿಕ್. ನೋಡಿ ಹೆಂಗಿದೆ ಹಾಸ್ಟೆಲ್, ಒಳ್ಳೆ 5 ಸ್ಟಾರ್ ಹೋಟ್ಲ್ ಥರ ಮಾಡಿದ್ದಾರೆ. ಕಮ್ ಆ್ಯಸ್ ಯು ಆರ್. ಹಾಸ್ಟೆಲ್ ಫೀಲೇ ಒಂಥರ ಮಜಾ ಇರುತ್ತೆ ರೀ.
ವೆಂಡಿಂಗ್ ಮಿಷಿನ್ ಇಟ್ಟಿದ್ದಾರೆ, ಯಾವುದೋ ಹಳೆ ಕಾಲದ ಸ್ವಿಂಗ್ ಮಿಷಿನ್ ಇಟ್ಟಿದ್ದಾರೆ. ಭಾಳ ಚಿಲ್ಡ್ ಎನ್ವೈರ್ನ್ಮೆಂಟ್ ಇದೆ. ಅಬ್ರಹಾಮ್ ದ ಫಸ್ಟ್ ಬ್ಯಾಕ್ ಪ್ಯಾಕರ್. ಈ ಜಾಗದಲ್ಲಿ ಸೆಕೆಂಡ್ ಹ್ಯಾಂಡ್ ಬುಕ್ಸ್ನ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಬುಕ್ಕು 20 ಶೆಕಲ್ಸ್, ಅಂದರೆ 440 ರೂಪಾಯಿ ಲೆಕ್ಕ ಒಂದು ಬುಕ್ಕಿಗೆ. ಅಯ್ಯಪ್ಪ, ನಮ್ಮಲ್ಲಿ ಹೊಸ ಬುಕ್ಕೇ ಬರುತ್ತೆ 400 ರೂಪಾಯಿಗೆ 300 ರೂಪಾಯಿಗೆಲ್ಲ. ಇಸ್ರೇಲ್ ಟುಡೇ. ಸೊ ವಾಲಂಟಿಯರಿಂಗ್ ಅಂತ ಒಂದು ಸಿಸ್ಟಮ್ ಇದೆ ಎಲ್ಲ ದೇಶಗಳಲ್ಲೂ. ಸೊ ಇಲ್ಲಿ ಈ ಒಂದು ಹಾಸ್ಟೆಲಲ್ಲಿ ನೀವು ವಾಲಂಟಿಯರ್ ಆಗಿ ಬರ್ಬೋದು. ಆದರೆ ಮಿನಿಮಮ್ 6 ವಾರ ಇಲ್ಲಿ ಉಳಿಬೇಕು. 6 ವಾರ ಉಳಿದ್ರೆ ನಿಮಗೆ ಇಲ್ಲಿ ಮಲಗಕ್ಕೆ ಜಾಗ, ಊಟ ತಿಂಡಿ ಪ್ರತಿಯೊಂದು ಕೊಡ್ತಾರೆ. ಸೊ ಅದಕ್ಕೆ ಹೆಂಗೆ ಬರೀಬೇಕು ಪ್ರತಿಯೊಂದು ಡೀಟೇಲ್ಸು ಕೊಟ್ಟಿದ್ದಾರೆ. ಬಟ್ ನಮ್ಮಗಳಿಗೆ ಭಾರತೀಯರಿಗೆ ಟೂರಿಸ್ಟ್ ವೀಸಾ ಸಿಗೋದೆ 4 ವಾರ. ಅದರಲ್ಲಿ ಒಂದೇ ಜಾಗದಲ್ಲಿದ್ದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಈ ಯುರೋಪಿಯನ್ಸ್ಗೆ ಮತ್ತು ಬೇರೆ ದೇಶದವ್ರಿಗೆ ಇಸ್ರೇಲ್ದು ಫ್ರೀ ವೀಸಾ ಇರುತ್ತಲ್ಲ, ಅಂಥವ್ರಿಗೆ ಆರಾಮಾಗಿ ಬಂದು ಒಂದೇ ಊರಲ್ಲಿ ಒಂದು 6 ವಾರ ಇರಬೇಕು, ಚಿಲ್ ಮಾಡಬೇಕು ಅಂದರೆ ಈ ಥರ ಒಂದು ವಾಲಂಟಿಯರಿಂಗ್ ಜಾಬ್ ತೊಗೊಂಡು ವಾಲಂಟಿಯರಿಂಗ್ ಮಾಡ್ಬೋದು. ಇದಕ್ಕೆ ಬೇಕಾದಷ್ಟು ವೆಬ್ಸೈಟ್ಸ್ ಕೂಡ ಇದೆ. ವರ್ಲ್ಡ್ ಬ್ಯಾಕ್ ಪ್ಯಾಕರ್ಸ್, volunteering.com ಅಂತ ಈ ಥರ ಎಲ್ಲ. ಈ ಥರ ಜಾಗದಲ್ಲಿ ನೀವುಗಳು ಕೂಡ ಯಾವುದಾದ್ರು ಒಂದು ಜಾಗದಲ್ಲಿ ವಾಲಂಟಿಯರ್ ಮಾಡಿ ಫ್ರೀ ಸ್ಟೇ ಮತ್ತು ಊಟವನ್ನು ಪಡೆದು ಆ ಒಂದು ದೇಶದ ಆ ಒಂದು ಊರಿನ ಸೊಗಡನ್ನು ಅನುಭವಿಸ್ಬೋದು. ಯಾವ ಲೆವೆಲ್ಗೆ ಊಟ ಮಾಡಿದ್ದೀವಿ ಅಂದರೆ, ಒಂದು ಫಲಾಫಲ್ಲು 3 ಜನ ತಿನ್ಬೋದು. ಒನ್ ಫಲಾಫಲ್ ಕ್ಯಾನ್ ಬಿ ಈಟನ್ ಬೈ 3. It was so big. How much is one falafel? About 20 shekels. 20 shekels. 440 ರೂಪಾಯಿ ಒಂದು ಫಲಾಫಲ್ಗೆ. 440 ರೂಪಾಯಿ. But what they have? Hey guys, how are you doing? How do I book? Booking.com or directly I get better offer? So the best offer would be directly through us. Directly through us, okay. But if you're like you have a membership or something like a golden membership, Booking.com, that might be the cheaper. And how much is it if I come directly to you? Do you want a single room? No, the dorm. For tonight? No, not for tonight because I'm staying with a friend today. Okay. So next I wanted to shift. I love your earrings. Thank you very much. Is it Indian? Actually, no, but they look kind Yeah, of, very Indian. Yeah, they See? look very authentic. Yeah. India. Yeah? Hers, yeah. Yeah. Oh, okay. Have you been to India? Yes. Do you like it? I loved it, yes. I'm from Bangalore, South India. Oh, really? Yeah. I haven't. I wanted to start my trip there, Okay. but I had so much To do it. fun in Thailand, so I got stuck there, and then I missed the season because it gets so hot, Oh, yeah, hot. and so you can't really travel. So tell me, for which day? Which day? So, 2 ರೀತಿ ಬೆಡ್ ಇದೆ ಇಲ್ಲಿ. So, you have single room, you have dorm bed with 8 beds and 4 beds. Yes. So, tell me the That prices is for both. tomorrow. Generally, we also have 10, we have 6, and we Okay. have family rooms as well. Okay. So for tomorrow, the 8 bed would be 148 Okay. shekels, and the full one will be 162 162. for one night. Yes. ಓಕೆ. ಇಲ್ಲಿ ಟ್ರಾಮ್ ಫೆಸಿಲಿಟಿ ಕೂಡ ಇದೆ ಜೆರುಸಲಮಲ್ಲಿ. This ರೋಡಿನ ಮಧ್ಯನೇ ಟ್ರಾಮ್ ಹೋಗೋದು ಈ ಥರ. ಲೇಡಿ ಡ್ರೈವರ್ ಓಡಿಸ್ತಾ ಇದ್ದಾರೆ ಟ್ರಾಮ್ನ. ಆರು ನೋಡಿಕೊಂಡು ಗಾಡಿ ಥರ ಹೋಗ್ತಾ ಇದ್ದಾರೆ. it's amazing. Huh? ಡಬಲ್ ನೋಡಿ, ಇಲ್ಲೊಂದಿದೆ, ಅದ್ರ ಜೊತೆಗೆ ಅಟ್ಯಾಚ್ ಆಗಿ ಇನ್ನೊಂದಿದೆ. ಸಿಟಿ ಮೆಟ್ರೋ ಥರ. ನೈಸ್. ಸೊ ಇಡೀ ಒಂದು ಜೆರುಸಲಮ್ ಸ್ಟ್ರೀಟ್ಸ್ ಈ ಥರ ಟ್ರಾಮ್ ಲೈನ್ಸ್ ನೋಡ್ಬೋದು. ಇದು 1, 2. ಸೊ ಈ ಕಡೆಯಿಂದ ಒಂದು, ಆ ಕಡೆಯಿಂದ ಒಂದು, 2 ಕಡೆಯಿಂದನೂ ಹೋಗ್ಬೋದು. ಸೊ ಈಗ ಒಂದು ಆ ಕಡೆಯಿಂದ ಹೋಯ್ತು, ಇನ್ನೊಂದು ಈ ಸೈಡಿಂದ ಬರ್ತಾ ಇದೆ. ವಿಕ್ಟಿಮ್ಸ್. Hostages. ಇವತ್ತವರೆಗೂ ಮನೆಗೆ ವಾಪಸ್ ಬರೆದಿರುವಂತಹ ಕಿಡ್ನ್ಯಾಪ್ ಆಗಿರುವಂತಹ ಇಸ್ರೇಲಿ ಸಿಟಿಸನ್ಸು. ನಿಮ್ಮೆಲ್ಲರಿಗೂ ಗೊತ್ತು ಕೆಲವೇ ತಿಂಗಳ ಹಿಂದೆ ಏನಾಗಿತ್ತು ಇಲ್ಲಿ ಅಂತ. ಇಸ್ರೇಲ್ಗೆ ಹಮಾಸ್ ಜನಗಳು ನುಗ್ಗಿ ಬಹಳ ತೊಂದರೆ ಕೊಟ್ಟಿದ್ದರು. ಬಹಳ ದೊಡ್ಡ ಫೈಟ್ ಆಗಿತ್ತು. ಅದರಿಂದ ಒಂದು ದೊಡ್ಡ ಯುದ್ಧನೇ ಶುರುವಾಗಿತ್ತು. ಈಗ ವಿ ಗೋ ಲೈಕ್ ದಿಸ್. ಇಸ್ರೇಲಿ ಪೊಲೀಸ್ ಹೆಣ್ಮಕ್ಳು ನೋಡ್ಬೋದು ನೀವು, ಎಷ್ಟು ಸ್ಮಾರ್ಟಾಗಿ ಡ್ರೆಸ್ So this ಮಾಡ್ಕೊಂಡಿದ್ದಾರೆ. is they are soldiers. It's like the police soldier. It's like in Oh. between. It's called they Police soldiers. It's not soldiers, army, but they have rights like a police. Oh, so okay, they wear police, but yes. ನಖಲಾಚಿವಾ Lachiwa, Shiva. ನಕಲಾಶಿವಾ.
ಈ ರೋಡಿನ ಹೆಸರನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಛತ್ರಿ ನನ್ನ ಮಗನ ರೋಡು, ಎಲ್ಲ ಕಡೆ ಛತ್ರಿ ಹಾಕಿದ್ದಾರೆ. ಚೆನ್ನಾಗಿದೆ ರೀ ವಾತಾವರಣ. ಯುದ್ಧ ಇದ್ದರೂ ದೇಶ ಹೇಗಿದೆ ಅಂತ ನೋಡ್ತಾ ಇದ್ದೀರಾ ನೀವು. ಅಂಗಡಿ ಹೆಸರು ಗೋವಾ, ಯಾಕೆಂದರೆ ಗೋವಾಲ್ಲಿ ಹಾಕೊಳ್ಳೋ ಕಲರ್ಫುಲ್ ಬೀಚ್ ವೇರ್ ಥರ ಈ ಒಂದು ಅಂಗಡಿ ಕೂಡ ಇದೆ ನೋಡಿ. ಅದು ಗೋವಾ ಅಂತೆ, ಇಬ್ರು ಭಾಷೆಯಲ್ಲಿ ಬರೆದಿದ್ದಾರೆ. Yes, it says Goa in Hebrew. ಸಿ ಒಳಗೆ ನೋಡೋಣ ಮನೆ ಹೆಂಗಿದೆ ಅಂತ. ಆಹಾ, ಸಖತ್ ಕಲರ್ಫುಲ್ ಆಗಿದೆ ರೀ. ಡ್ರೀಮ್ ಕ್ಯಾಚರ್ಸ್ ಹಾಕಿದ್ದಾರೆ. ಈ ಕಡೆ ನಮ್ಮಲ್ಲೂ ಸಿಗಲ್ಲ ಅಷ್ಟು ಚೆನ್ನಾಗಿರೋ ಡ್ರೆಸ್ಗಳು ಹಾಕಿದ್ದಾರೆ. ಒಳಗೆ ಊದ್ಕಡ್ಡಿ ಸ್ಮೆಲ್ ಇದೆ. ತುಂಬ ಚೆನ್ನಾಗಿದೆ ಅಂಗಡಿ ನೋಡಿ. ಕ್ಯಾಪ್ಗಳು ಇಟ್ಟಿದ್ದಾರೆ. ಎಷ್ಟು ಯುನೀಕ್ ಆಗಿದೆ ನೋಡಿ ಅಂಗಡಿ ಇದು, ಭಾಳ ಚೆನ್ನಾಗಿದೆ. ಸೊ ಬೇರೆ ದೇಶದವರು ನಮ್ಮ ದೇಶದ ಒಂದು ಕಲ್ಚರ್ನ ಇಂಪ್ರೂವೈಸ್ ಮಾಡೋದ್ರಲ್ಲಿ ಪ್ರವೀಣರು, ಎಸ್ಪೆಷಲಿ ಇಸ್ರೇಲೀಸು. ಯಾಕಂದರೆ ಇಸ್ರೇಲೀಸ್ಗೆ ಗೋವಾ ಮತ್ತು ನಾರ್ತ್ ಇಂಡಿಯಾ ಮೌಂಟೇನ್ಸು ತುಂಬ ತುಂಬ ಪ್ರಿಯವಾದ ಜಾಗ. ಇಲ್ಲಿ ಎಲ್ಲ ಊತ್ಕಡಿಗಳು ನೋಡಿಸಿದ್ದಾರೆ, ಎಲ್ಲ ರೀತಿಯ ಊತ್ಕಡಿಗಳಿದೆ ಇಲ್ಲಿ. ಎಲ್ಲಿ ನೋಡಿದ್ರು ಈ ಥರ ಗೋಡೆಗಳು ಕಾಣುತ್ತೆ, ಗ್ರಾಫಿಟಿ ಕಾಣುತ್ತೆ ನಿಮಗೆ. ಸ್ಮೈಲ್ ಆಬ್ನರ್ ಫಾರ್ ಮೀ. ಈಗ ನಾವು ಮಮ್ಮಿಲಾ ಅನ್ನೋ ಒಂದು ಏರಿಯಲ್ಲಿದ್ದೀವಿ. ಹಳೆ ಬಿಲ್ಡಿಂಗ್ನೆಲ್ಲ ಹೊಡೆದಾಕಿ ಅದೇ ರೀತಿ ಹೊಸ ಬಿಲ್ಡಿಂಗ್ನ ಕಟ್ಟಿದ್ದಾರೆ, ಬಟ್ ಹಳೆ ಫೀಲ್ನ. ಇಲ್ಲಿ ಆಲ್ಮೋಸ್ಟ್ ಜಗತ್ತಿನ ಎಲ್ಲ ಬ್ರ್ಯಾಂಡ್ಗಳು ನಿಮಗೆ ಸಿಗುತ್ತೆ. ಝಾರಾ, ಚಾಯಾ, ಯಾವ್ಯಾವ ಬ್ರ್ಯಾಂಡ್ ಇದೆ ಎಲ್ಲ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ಸ್ನ ಮಾರುವಂತಹ ಸ್ಟ್ರೀಟ್ ಇದು. ಹಾಯ್ ಹಾಯ್, ಹೌ ಆರ್ ಯು ಗೈಸ್? ಗುಡ್ ಗುಡ್. ಈ ಐಸ್ ಕ್ರೀಮ್ ಶಾಪ್ ಹೆಸರು ಗೋಲ್ಡಾ ಅಂದ್ಬಿಟ್ಟು. ಇಲ್ಲಿ ಅತ್ಯಂತ ಫೇಮಸ್ ಆದ ಐಸ್ ಕ್ರೀಮ್ ಶಾಪ್ ಅಂತೆ ನೋಡಿ, ಗೋಲ್ಡಾ. ಸರಿ, ಬಂದರೆ ಟ್ರೈ ಮಾಡಿ, ಸಖತ್ತಾಗಿದೆ. ಎಷ್ಟೊಂದು ರೀತಿ ಐಸ್ ಕ್ರೀಮ್ಸ್ ಹೊಡೆಯಲಿ. ಯಪ್ಪ, ಯಾವ ರೇಂಜ್ಗೆ ಐಸ್ ಕ್ರೀಮ್ ಜೋಡಿಸಿ ನೋಡ್ರಿ, ನೋಡಿದ್ರೆ ತಿನ್ಬೇಕನ್ಸುತ್ತೆ. ಪಿಸ್ತಾ ಐಸ್ ಕ್ರೀಮು, ವಾವ್, ಇಟ್ಸ್ ಅ ಲಾಟ್ ಆಫ್ ಫ್ಲೇವರ್ಸ್. ಇಲ್ಲಿಂದ ಸ್ವಾಗತ ನಿಮಗೆ ಇಸ್ರೇಲ್ನ ಓಲ್ಡ್ ಸಿಟಿಗೆ, ಅದರ ಗೋಡೆಗಳು. ಸೊ ಎದುರುಗಡೆ ನೀವೇನು ನೋಡ್ತಾ ಇದ್ದೀರಾ, ಇದೆ ಜಾಫಾ ಗೇಟ್. ಸೊ ಏನಪ್ಪ ವಿಷಯ ಅಂದರೆ, ಇಸ್ರೇಲೀಸ್ ಅಥವಾ ಜ್ಯೂಸು ಮುಂಚೆ ಈ ಒಂದು ಗೋಡೆಗಳ ಒಳಗಿರ್ತಾಯಿದ್ರು. ಅರಬ್ಸ್ ಅಥವಾ ಮುಸ್ಲಿಮ್ಸು ಇದರ ಹೊರಗಡೆ ಇರ್ತಾಯಿದ್ರು. ಅದಾದಮೇಲೆ ಸ್ಲೋ ಆಗಿ ಒಳಗೆ ಜಾಗ ಸಾಲದಿದ್ದಾಗ ಸ್ಲೋಲಿ ಎಕ್ಸ್ಪ್ಯಾಂಡ್ ಆದರು. ಸೊ ಎಕ್ಸ್ಪ್ಯಾಂಡ್ ಆದಾಗ ಅಲ್ಲಿ ಮೊಟ್ಟ ಮೊದಲ ವಿಂಡ್ ಮಿಲ್ ಕಟ್ಟಿದ್ದಾರೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ ದೂರದಲ್ಲೊಂದು. ಅಲ್ಲಿ ಫಸ್ಟ್ ಕಾಲೋನಿ ಕಟ್ಟಿದ್ರು ಜ್ಯೂಸ್ದು. ಅದಾದಮೇಲೆ ಹಾಗೆಯೇ ಅಕ್ಕಪಕ್ಕ ಎಕ್ಸ್ಪ್ಯಾಂಡ್ ಆಗಿ ಇವತ್ತಿನ ಮಾಡರ್ನ್ ಡೇ ಜೆರುಸಲಮ್ಮು, ಈ ಗೋಡೆಗಳ ಆಚೆ ಇರುವಂತಹ ಜೆರುಸಲಮ್ಮು ಈ ಕಡೆ ನೀವು ನೋಡ್ತಾ ಇರೋದು. ಸೊ ಇದು ಗೋಡೆ ಒಳಗಿರೋ ಜೆರುಸಲಮ್ಮು ಓಲ್ಡ್ ಸಿಟಿ, ಇದು ಗೋಡೆ ಆಚೆ ಈ ಕಡೆ ಇರೋದು ನ್ಯೂ ಸಿಟಿ. 1967ನೇ ಇಸ್ವಿವರೆಗೂ ನಾವೇನು ನಿಂತಿದ್ದೀವಿ ಈಗ, ಈ ಜಾಗ ಜಾರ್ಡನ್ಗೆ ಬಿಲಾಂಗ್ ಆಗ್ತಾಯಿತ್ತಂತೆ. ಸೊ ಆ ರೋಡ್ ಇದೆಯಲ್ಲ, ಅದು ಆ ಕಡೆ ಇಸ್ರೇಲ್ ಇತ್ತು, ಈ ಕಡೆ ಜಾರ್ಡನ್ ಇತ್ತು. ಅದಾದಮೇಲೆ 1967ನೇ ಇಸ್ವಿಯ ನಡೆದಂತಹ ವಾರ್ನಲ್ಲಿ ಇಸ್ರೇಲು ಜಾರ್ಡನ್ನ ಸೋಲಿಸಿ ಈ ಒಂದು ಟೆರಿಟರಿನ ಆಕ್ಯುಪೈ ಮಾಡಿತು. ಸೊ ಬ್ರದರ್ ಏನು ಹೇಳ್ತಾರೆ ಅಂದರೆ, ಇಸ್ರೇಲೀಸ್ ಆಗ್ಬೋದು ಅಥವಾ ಪ್ಯಾಲೆಸ್ಟೀನ್ಸ್ ಆಗ್ಬೋದು, ಆ ಥರ ಯಾವುದೇ ಒಂದು ದೇಶದ ಫೀಲಿಂಗ್ ಇರಲಿಲ್ಲ. ಯಾವಾಗ ಜಾರ್ಡನ್ ಸೋತು ಹಿಂದೆ ಸರಿದ್ರು, ಹಾಗೆ ಇಸ್ರೇಲ್ ಈ ಜಾಗವನ್ನು ಆಕ್ಯುಪೈ ಮಾಡಿದ್ರು. ಇಲ್ಲಿರುವಂತಹ ಲೋಕಲ್ ಅರಬ್ಸ್ ಏನಂತ ಯೋಚನೆ ಮಾಡಿಕೊಂಡ್ರು ಅಂದರೆ, ಇಲ್ಲ ನಾವು ಜಾರ್ಡನ್ನವರು ಅಲ್ಲ, ಇಸ್ರೇಲ್ ಅವರು ಅಲ್ಲ, ನಾವು ಪ್ಯಾಲೆಸ್ಟೇನಿಯನ್ಸ್ ಅಥವಾ ನಮ್ಮದೇ ಒಂದು ಹೊಸ ದೇಶ ಅಥವಾ ಒಂದು ಜಾಗ ಬೇಕು ಅನ್ನೋ ಅವತ್ತಿಂದ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರಂತೆ. ಸೊ ತುಂಬ ಕಾಂಪ್ಲಿಕೇಟೆಡ್ ಹಿಸ್ಟ್ರಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ಸ್ ಎಲ್ಲ ಅಂತ, ಸಾಕಾಗಿದೆ. ಹೋಟೆಲ್ Let's see what are the prices, the rates. Yes. ಹಣ್ಣುಗಳಿಗೆಲ್ಲ ಚಿತ್ರಗಳು ಬರೆದಿದ್ದಾರೆ. ಎಲ್ಲ ಹಣ್ಣುಗಳಿಗೂ ಹೋಗಿ ನಗು ಮುಖ ಬರೆದಿದ್ದಾರೆ. ಪೊಲೀಸ್ ವುಮೆನ್. Yes, police woman. ಕಣ್ಣಂಚಿನ ಕಿರು ನೋಟ ಕಣ್ತುಂಬ ಕಂಡಂತೆ, ಕಾರ್ ಮೋಡ ಕಗ್ಗತ್ತಲು ಕೊಳೆಯ ಕಳೆದಂತೆ,
ಕಿಟಕಿಯ ಕಿಂಡಿಯಿಂದ ಕಿನ್ನರನು ಕರೆದಂತೆ ಕೀರ್ತಿಯ ಕಥೆಯನ್ನು ಕನಸಿನಲ್ಲಿ ಕೊಂಡಂತೆ ಕುಣಿದು ಕುಪ್ಪಳಿಸಿ ಕಾವೇರುತ್ತಿರಲು ಕೂದಲೆಳೆಯ ಕಂಟಕವ ಕಾಲ್ತುಳಿಯುತ್ತಿರಲು ಕೃತಜ್ಞತೆಯ ಕರತಾಡನ ಕರೆ ತುಂಬಿ ಕರೆಯಲು ಕೆಚ್ಚೆದೆಯ ಕರುನಾಡ ಕನ್ನಡಿಗನ ಕಡೆಗೋಲು ಕೇಸರಿಯ ಕೆಂಚನೆ ಕೆಂಬಣ್ಣದ ಕಲಾ ಕುಸುರಿ ಕೈ ಚಳಕದ ಕಲಾವಿದನ ಕಲಾಕೃತಿ ಕಮರಿ ಕೊಳಲಿನ ಕಮಲ ಕಾವ್ಯದ ಕಸ್ತೂರಿ ಕೋಲ್ಮಿಂಚಿನ ಕಂಪನಕ್ಕೆ ಕಾನನನು ಕೆದರಿ ಕೌತುಕದಿ ಕುಳಿತಿರಲು ಕಾಮನ ಬಿಲ್ಲು ಕಂಡಿದೆ ಕಂಬನಿಯು ಕರಗಿದೆ ಕಚಗುಳಿ ಕೊನೆಗೊಂಡಿದೆ ಕ್ರಮೇಣ ಕಾಯಕದಲ್ಲಿ ಕನಸುಗಳು ಕುದುರಿಹುದು ಕ್ಷಮಾಧರ್ತಿ ಕೌಶಲ್ಯಕ್ಕೆ ಕಾಕತಾಳೀಯ ಕವನವಿದು.